ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರಾಮ್ ಸೂಟ್ ಹಾಕ್ಕೊಂಡು ರೆಡಿಯಾಗಿ ಬರ್ತಾನೆ. ರಾಮ್ನ ನೋಡಿ ಪ್ರೇಮ, ರಾಮ್ ಏನೋ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ, ಒಳ್ಳೆ ಸೂಟ್ ಬೂಟ್ ಹಾಕ್ಕೊಂಡು ಈ ಸಿನಿಮಾದಲ್ಲಿ ಹೀರೋಗಳಿರ್ತಾರಲ್ಲ ಆ ಥರ ಕಾಣಿಸ್ತಿದ್ಯಾ, ನನ್ನ ಸೀರೆನೂ ನಿನ್ನ ಡ್ರೆಸ್ಗೆ ಮ್ಯಾಚ್ ಆಗೋ ರೀತಿಯೇ ಇದೆ ಅಲ್ವಾ, ಇಬ್ಬರು ಜೊತೆಗೆ ಸೇರಿಕೊಂಡು ನಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ನೋಡ್ತಾರೆ ಅಂತಾಳೆ ಪ್ರೇಮ. ಪ್ರೇಮ ನೀನು ಯಾಕೆ ರೆಡಿಯಾಗಿದ್ಯಾ ಅಂತಾನೆ ರಾಮ್. ಅದು ರಾಮ್, ನೀನು ಮೀಟಿಂಗ್ ಮುಗಿದ್ಮೇಲೆ ಆಚೆ ಹೋಗೋಣ ಅಂತ ಹೇಳಿದ್ದಿಲ್ಲ ಅಂತಾಳೆ ಪ್ರೇಮ. ಸಾರಿ ಪ್ರೇಮ, ಆ್ಯಕ್ಚುಲಿ ಇವತ್ತು ಡಾಕ್ಟರ್ಸ್ ಮೀಟಿಂಗ್ ಪಾರ್ಟಿ ಇತ್ತು. ನಾನು ನಿನಗೆ ಹೇಳಿದ್ದೆ ಅಲ್ವಾ, ನಿನ್ನ ಪಾರ್ಟಿಗೆ ಕರ್ಕೊಂಡು ಹೋದರೆ ಮೋಸ್ಟ್ಲಿ ನೀನು ಬೋರ್ ಆಗ್ತೀಯಾ, ಇನ್ಫ್ಯಾಕ್ಟ್ ನೀನು ಕೂಡ ಬರಲ್ಲ ಅಂತ ಹೇಳಿದ್ದೆ ತಾನೇ ಅಂತಾನೆ ರಾಮ್. ಹೌದು, ನಾನು ಬರಲ್ಲ ಅಂತಲೇ ಹೇಳಿದ್ದೆ, ಇಲ್ಲೇ ರೂಮಲ್ಲಿ ಇರ್ತೀನಿ, ಮುಂಚೆನೇ ರೆಡಿಯಾಗಿರೋಣ ಅಂತ ರೆಡಿಯಾಗಿ ಕೂತಿದ್ದೆ, ಒಂದು ನಿಮಿಷನೂ ವ್ಯರ್ಥ ಆಗಬಾರ್ದಲ್ವಾ, ಅದಕ್ಕೆ ಅಂತಾಳೆ ಪ್ರೇಮ. ಪ್ರೇಮ ನೀನು ಅಲ್ಲಿಗೆ ಬಂದರೆ ಅನ್ಕಂಫರ್ಟೇಬಲ್ ಝೋನ್ ಆಗುತ್ತೆ, ಅದಕ್ಕೆ ಅಂತಾನೆ ರಾಮ್. ಅಂದರೆ ಅಂತಾಳೆ ಪ್ರೇಮ, ಅಂದರೆ ಆ ವಾತಾವರಣ ನಿನಗೆ ಸೂಟ್ ಆಗಲ್ಲ, ಹಿಂಸೆ ಆದಾಗ ಆಗುತ್ತೆ, ಅದಕ್ಕೆ ಪ್ರೇಮ ಬೇಜಾರಾಗಬೇಡ ಕಣೆ, ನಾನು ಬೇಗ ಪಾರ್ಟಿ ಮೀಟಿಂಗ್ ಮುಗಿಸ್ಕೊಂಡು ಬರ್ತೀನಿ, ಬಂದ ಕೂಡಲೇ ನಾವಿಬ್ಬರು ಹೊರಗಡೆ ಹೋಗೋಣ, ನಿನಗೇನಾದರೂ ಹೊಟ್ಟೆ ಹಸಿದ್ರೆ ಇಲ್ಲೇ ಕೂತ್ಕೊಂಡು ಆರ್ಡ್ರ್ ಮಾಡು, ಇಲ್ಲಿಗೆ ಬರುತ್ತೆ, ಅರ್ಥ ಮಾಡ್ಕೊಳ್ಳೆ, ನಾನು ಹೋಗಿ ಬರಲ್ಲ, ನನಗೆ ಟೈಮ್ ಆಯಿತು, ರೂಮಲ್ಲೇ ಇರಬೇಕು, ಹುಷಾರು, ಬಾಯ್ ಅಂತ ಹೋಗ್ತಾನೆ ರಾಮ್. ಪ್ರೇಮ ಬೇಜಾರಾಗ್ತಾ ಅಮ್ಮನ ಹತ್ರ ಏನೇನೆಲ್ಲ ಹೇಳಿಬಿಟ್ಟೆ, ರಾಮ್ ನನ್ನ ಹೊರಗಡೆ ಕರ್ಕೊಂಡು ಹೋಗ್ತಾನೆ, ಸುತ್ತಾಡಿಸ್ತಾನೆ ಅಂತ, ಆದರೆ ಬಿಟ್ಟು ಹೋಗ್ತಾನೆ ಅಂತ ಗೊತ್ತಿರಲಿಲ್ಲ, ಈ ಹೋಟೆಲ್ ಗೋಡೆಗಳನ್ನು ನೋಡೋ ಹಣೆ ಬರ ಬಂತಲ್ಲಪ್ಪ ಅಂತಾಳೆ ಪ್ರೇಮ. ಈಚೆ ಮಹದೇವ ಫೋನಲ್ಲಿ ನೋಡ್ಲಾ, ಒತ್ತಾರೆ ಸರಿಕೆ ಅಕ್ಕಿ ಮೂಟೆಗಳನ್ನು ಲಾರಿಗೆ ಲೋಡ್ ಮಾಡಿಬಿಡು, ಒಂದೇ ಒಂದು ಹನಿನೂ ವ್ಯರ್ಥ ಆಗಬಾರ್ದು, ಕಷ್ಟಪಟ್ಟು ದುಡ್ದಿದ್ದು ಕಣ್ಲಾ, ಹನಿ ಹನಿಯಾಗಿ ಸೋರ್ತಾ ಅಂದರೆ ಹಳ್ಳವಾಗಿ ದುಡ್ಡು ಹೊರಟೋಗುತ್ತೆ ಆಯಿತಾ ಅಂತ ಕಾಲ್ ಕಟ್ ಮಾಡ್ತಾನೆ. ಆಗ ಕಲ್ಯಾಣಿ ಬಂದು, ಮಹದೇವ ಇವತ್ತು ನಮ್ಮ ಕಾವ್ಯ ಮಾಡಿರೋ ಕೆಲಸ ನೋಡಿ ನನಗಂತೂ ತುಂಬ ಖುಷಿ ಆಗ್ತಿದೆ ಕಣೋ, ಅವಳು ಎಷ್ಟು ಓದಿದಳು ಅಷ್ಟೇ ಬುದ್ಧಿವಂತೆ, ಅಷ್ಟೇ ವಿನಯವಂತೆ ಕೂಡ ಅಂತಾರೆ ಕಲ್ಯಾಣಿ. ಆಗ ಅದನ್ನು ಕಾವ್ಯ ಕೇಳಿಸ್ಕೊಂಡು, ಅತ್ತೆ ನನ್ನ ಬಗ್ಗೆ ಅವನ ಹತ್ರ ಮತ್ತೆ ಏನಾದರೂ ಹೇಳಿ ಅವ್ನು ನನ್ನ ಬಗ್ಗೆ ಫೀಲಿಂಗ್ಸ್ ಬೆಳೆಸ್ಕೊಂಡ್ರೆ ಕಷ್ಟ ಅಂತ ಯೋಚನೆ ಮಾಡ್ತಾಳೆ. ಇವತ್ತು ನಿನ್ನ ಅನ್ಯಾಯ ಆಗ್ತಾ ಇದ್ರೆ ನಿನ್ನ ಬೆನ್ನಿಗೆ ಹೇಗೆ ನಿಂತಲು ನೋಡು, ಇದೇ ಹೆಂಡತಿಯಾದವಳು ಮಾಡಬೇಕಾಗಿರೋ ಕೆಲಸ, ಹೆಂಡತಿಯಾದವಳು ಗಂಡಂಗೆ ಮಂತ್ರಿ ಇದ್ದ ಹಾಗೆ. ನಿಜ ಹೇಳ್ತೀನಿ ಮಾದೇವು, ಇಂಥ ಹೆಂಡತಿನ ಪಡೆಯೋಕೆ ನೀನು ತುಂಬ ಪುಣ್ಯ ಮಾಡಿದ್ದೆ ಅಂತಾರೆ ಕಲ್ಯಾಣಿ. ಕಾವ್ಯನ ಹೆಂಡಾಗಿ ಪಡೆಯೋಕೆ ನಾನು ಬಹು ಪುಣ್ಯ ಮಾಡಿದ್ದೀನಿ, ಆದರೆ ಅಂತಾನೆ ಮಹಾದೇವ. ಆದರೆ ಏನಾಯಿತು ಅಂತಾರೆ ಕಲ್ಯಾಣಿ. ಆದರೆ ಕಾವ್ಯಂಗೆ ನಾನು ಸಮಾಧಾನದವನು ಅಲ್ಲ ಕಣಮ್ಮ, ಅವಳ ಜೊತೆ ಜೀವನ ಮಾಡೋಕ್ಕೆ ಅವಳಿಗೆ ತಕ್ಕನಾದ ಗಂಡ ನಾನಲ್ಲ ಅಂತಾನೆ ಮಹಾದೇವ. ಯಾಕೋ ಹೀಗೆಲ್ಲ ಅನ್ಕೋತೀಯಾ, ಯಾಕೋ ಈಗ ಈ ಮಾತು ಅಂತಾರೆ ಕಲ್ಯಾಣಿ. ಅಮ್ಮ, ನಮ್ಮ ಮದುವೆ ಹೆಂಗಾಯ್ತು ಅಂತ ನಿನಗೆ ಗೊತ್ತಲ್ವೇ, ಮಾವನ ಗೌರವ ಉಳಿಸೋಕ್ಕೆ ಒಂದೇ ಒಂದು ಕಾರಣಕ್ಕೆ ಅವಳು ನನ್ನ ಮದುವೆ ಆಗಿದ್ದು, ಅದು ಬಿಟ್ಟರೆ ನಮ್ಮ ಯಾಕೆ ಅವಳಿಗೆ ಯಾವ ಪಿರುತಿನೂ ಇಲ್ಲ, ನನ್ನ ಮದುವೆ ಆಗಿದ್ದು ಅನಿವಾರ್ಯ ಅಷ್ಟೇ ಅಂತಾನೆ ಮಹಾದೇವ. ಯಾಕೋ ಹೀಗೆಲ್ಲ ಮಾತಾಡ್ತೀಯ, ಅವಳಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ಇವತ್ತು ಆಗ್ತಾ ಇದ್ದಿದ್ದ ನಷ್ಟ ನನಗೆ ಲಾಭ ಮಾಡಿಕೊಡ್ತಿದ್ಲ ಹೇಳು ಅಂತಾರೆ ಕಲ್ಯಾಣಿ. ಅಮ್ಮ, ಅವಳು ಅದನ್ನು ನನ್ನ ಸಲುವಾಗಿ ಮಾಡ್ದಾಳೆ ಅಂದ್ಕೊಂಡಿದ್ಯಾ, ಇಲ್ಲ ಕಣಮ್ಮ, ನಿನ್ನ ಸೊಸೆಗೆ ನೀನಂದರೆ ಸಿಕ್ಕಾಪಟ್ಟೆ ಗೌರವ, ನಿನಗೆ ಬೇಸರ ಆಗಬಾರ್ದು, ನೀನು ಅನ್ಕೋಬಾರ್ದು ಅಂತ ಇಷ್ಟೆಲ್ಲ ಮಾಡವಳೆ, ನನ್ನ ಮ್ಯಾಕೆ ಪಿರುತಿ ಅಂತಲ್ಲ ಅಂತಾನೆ ಮಹದೇವ. ಮಹದೇವು, ನೀನು ಯಾವತ್ತೂ ಕಾವ್ಯ ಬಗ್ಗೆ ಹೀಗೆಲ್ಲ ಮಾತಾಡಿರಲಿಲ್ಲ, ಇವತ್ತು ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತಾರೆ ಕಲ್ಯಾಣಿ. ಹಾಗಂತ ನನಗೆ ಕಾವ್ಯ ಮೇಲೆ ಪಿರುತಿ ಇಲ್ಲ ಅಂತ ಅನ್ಕೋಬೇಡ, ಅವಳ ಮೇಲೆ ನನಗೆ ಬೆಟ್ಟದಷ್ಟು ಪಿರುತಿ ಐತೆ, ಆದರೆ ಯೋಗ್ಯತೆ ಅನ್ನೋದು ಒಂದು ಐತಲ್ಲಮ್ಮ, ಅವಳನ್ನು ಪಡ್ಕೊಳ್ಳೋ ಯೋಗ್ಯತೆ ನನಗಿಲ್ಲ ಅಂತಾನೆ ಮಹದೇವ. ಅದನ್ನೆಲ್ಲ ಕಾವ್ಯ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ಮಹದೇವು, ನಿಮ್ಮಿಬ್ಬರ ಮದುವೆ ಆಕಸ್ಮಿಕವಾಗಿ ಆಗೋಯ್ತು ಅಲ್ವಾ, ಅದಕ್ಕೆ ಕಾವ್ಯಂಗೆ ಸ್ವಲ್ಪ ಟೈಮ್ ಬೇಕು ಕಣೋ, ದಿಢೀರ್ ಅಂತ ನಿನ್ನನ್ನು ಪ್ರೀತಿಸಬೇಕು ಅಂದರೆ ಹೇಗೆ ಸಾಧ್ಯ, ಕಾಲನೇ ಎಲ್ಲ ಸರಿ ಮಾಡುತ್ತೆ, ನೀನು ತಾಳ್ಮೆಯಿಂದ ಇರಬೇಕು ಅಷ್ಟೇ ಮಹದೇವ. ನೋಡ್ತಾ ಇರು, ಒಂದಲ್ಲ ಒಂದಿನ ಕಾವ್ಯಂಗೆ ನಿನ್ನ ಒಳ್ಳೆ ಮನಸ್ಸು ಅರ್ಥ ಆಗಿ ಅವಳು ಬಂದು ನಿನ್ನ ಗಟ್ಟಿಯಾಗಿ ತಪ್ಕೊಂಡು ಅದೇನು ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ ಅದನ್ನು ಹೇಳ್ತಾಳೆ, ಸರಿನಾ ಅಂತಾರೆ ಕಲ್ಯಾಣಿ. ಅಮ್ಮ, ನಿನ್ನ ಬಾಯಿ ಹರಕೆಯಿಂದ ಅಷ್ಟಾದರೆ ಸಾಕು ನೋಡು, ಇಡೀ ಜಗತ್ತಿನಾಗೆ ನನ್ನಂಥ ಅದೃಷ್ಟವಂತ ಯಾರೂ ಇರೋಕ್ಕಿಲ್ಲ ಅಂತಾನೆ ಮಹದೇವ. ಆಗತ್ತೆ, ಯೋಚನೆ ಮಾಡಬೇಡ ಅಂತಾರೆ ಕಲ್ಯಾಣಿ. ಮಹಾದೇವ, ನೀನು ನಾನು ಅಂದ್ಕೊಂಡಷ್ಟು ಮುಗ್ಧ ಅಲ್ಲ, ನನ್ನ ಮನಸ್ಸಿನ ಭಾವನೆನ ನೀನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತೀಯ, ನನ್ನ ಸಂಕಷ್ಟನೂ ನಿನಗೆ ಗೊತ್ತಿದೆ, ಆದರೆ ನನಗೇನು ಬೇಕೋ ಅದನ್ನೇ ನೀನು ಕೊಡ್ತಿಲ್ಲ ಅಂತ ಯೋಚನೆ ಮಾಡ್ತಾಳೆ ಕಾವ್ಯ. ಈಚೆ ಮೀಟಿಂಗ್ನಲ್ಲಿ ಪಾರ್ಟಿಲಿ ಸ್ನೇಹ ಆಲ್ರೆಡಿ ಬಂದಿರ್ತಾಳೆ. ರಾಮ್ ಕೂಡ ಎಂಟ್ರಿ ಕೊಡ್ತಾನೆ. ಅವನ್ನ ನೋಡಿ ಸ್ನೇಹ ಸ್ಮೈಲ್ ಮಾಡ್ತಾ, ವೆಲ್ಕಮ್ ಮಿಸ್ಟರ್ ರಾಮ್, ಆಫ್ಟರ್ ಸೋ ಲಾಂಗ್ ಟೈಮ್ ಈ ತರಹ ಅದ್ದೂರಿಯಾದ ಪಾರ್ಟಿಲಿ ಕಾಣಿಸ್ಕೊತಿದ್ಯಾ ಅನ್ಸುತ್ತಲ್ವಾ ಅಂತಾಳೆ. ನೀನೇನು ಮಾಡ್ತಿದ್ಯಾ ಇಲ್ಲಿ, ಇದು ಡಾಕ್ಟರ್ಸ್ ಅಸೋಸಿಯೇಷನ್ ಕೊಡ್ತಾ ಇರೋ ಪಾರ್ಟಿ, ಗೊತ್ತಿದೆ ತಾನೇ ಅಂತಾನೆ ರಾಮ್. ಗೊತ್ತಿದೆ, ಅದಕ್ಕೆ ಬಂದಿರೋದು ರಾಮ್, ನಾನು ಒಬ್ಳು ಡಾಕ್ಟ್ರು, ಮೋಸ್ಟ್ಲಿ ನೀನು ಅದನ್ನು ಮರ್ತಿದ್ಯಾ ಅನಿಸುತ್ತೆ, ಬಿಡು, ನನ್ನ ಪ್ರೀತಿನೇ ಮರ್ತ ಮೇಲೆ ಇನ್ನು ಪ್ರೊಫೆಷನ್ ಯಾವ ಲೆಕ್ಕ ಅಲ್ವಾ, ಅಂದಹಾಗೆ ನನಗೂ ಒಂದು ಹಾಸ್ಪಿಟಲ್ ಇದೆ ಅನ್ನೋದನ್ನು ಮರಿಬೇಡ ಅಂತಾಳೆ ಸ್ನೇಹ. ಓಕೆ, ಇಸ್ ಇಟ್ ಯು
ಕ್ಯಾರಿ ಆನ್ ಮೇಡಮ್ ಅಂತ ರಾಮ್ ಹೋಗೋಕ್ಕೆ ನೋಡ್ತಾನೆ. ರಾಮ್ ಒಂದು ನಿಮಿಷ, ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಸ್ಕ್ಯಾಮಲ್ಲಿ ನಮ್ಮ ಹಾಸ್ಪಿಟಲ್ ರೆಪ್ಯುಟೇಷನ್ನ ನೀನು ಆಲ್ರೆಡಿ ಹಾಳು ಮಾಡಿದ್ಯಾ. ಈ ಪಾರ್ಟಿನಲ್ಲಿ ನೀನು ಹಾಸ್ಪಿಟಲ್ ಮರ್ಯಾದೆನ ತೆಗೆಯಲ್ಲ ಅಂತ ನಂಬಿದ್ದೀನಿ. ಬಿ ಕೇರ್ಫುಲ್ ಅಂತಾಳೆ ಸ್ನೇಹ. ಏಯ್, ಯಾರು ಸ್ಕ್ಯಾಮ್ ಮಾಡಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸ್ವಲ್ಪ ದಿನದಲ್ಲಿ ಎಲ್ಲ ಸತ್ಯನೂ ಹೊರಗೆ ಬೀಳುತ್ತೆ. ಅಲ್ಲಿ ತನಕ ನೀನು ಈ ನಾಟಕನ ಸ್ವಲ್ಪ ಕಮ್ಮಿ ಮಾಡ್ಕೊ ಅಂತಾನೆ ರಾಮ್. ಓಕೆ, ಐ ಆಮ್ ವೆಯ್ಟಿಂಗ್. ನೋಡೋಣ ಯಾರು ಯಾವುದನ್ನು ಪ್ರೂವ್ ಮಾಡ್ತಾರೆ ಅಂತ. ಬೈ ದಿ ವೇ ಮಿಸ್ಟರ್ ರಾಮ್, ನಿನ್ನ ಹೆಂಡ್ತಿನ ಕರ್ಕೊಂಡು ಬಂದಿಲ್ವಾ? ಎಲ್ಲಿ ಮಿಸೆಸ್ ರಾಮ್? ಕಾಣಿಸ್ತಾನೆ ಇಲ್ವಲ್ಲ? ಹೋ, ಕರ್ಕೊಂಡು ಬಂದಿಲ್ವಾ? ಇಷ್ಟು ದೊಡ್ಡ ಪಾರ್ಟಿಲಿ ಡಾಕ್ಟರ್ಸ್ ಎಲ್ಲ ಅವ್ರವ್ರ ವೈಫ್ನ ಕರ್ಕೊಂಡು ಬಂದಿದ್ದಾರೆ. ಹಾಗೆ ನಿಮ್ಮ ವೈಫ್ನ ನೀವು ಕರ್ಕೊಂಡು ಬರ್ಬೋದಿತ್ತಲ್ವಾ? ವೇಟ್ ಎ ಮಿನಿಟ್, ಐ ಥಿಂಕ್ ಶಿ ಮೈಟ್ ಯು ಕಮ್. ಅಲ್ಲ, ನನಗೆ ಈಗ ಅರ್ಥ ಆಗ್ತಿದೆ. ಎಲ್ಲ ಅವಳ ಥರ ನೋಡಿ, ಬುದ್ಧಿವಂತಿಕೆ ನೋಡಿ ಇವರೆಲ್ಲ ನಕ್ಕಿದ್ರೆ ನಿನಗೆ ಅವಮಾನ ಆಗುತ್ತಲ್ವಾ? ಅದಕ್ಕೆ ರೂಮಲ್ಲೇ ಬಿಟ್ಟು ಬಂದಿರೋ ಹಾಗಿದೆ ಅಂತಾಳೆ ಸ್ನೇಹ. ರಾಮ್ ಆಚೆ ಹೋಗ್ತಾನೆ. ಆಗ ಸ್ನೇಹಂಗೆ ಮಹೇಶ್ವರಿ ಕಾಲ್ ಮಾಡಿ, ಎಲ್ಲಿದೆಯಾ? ಹೋದ ಕೆಲಸ ಏನಾಯಿತು? ಈ ಸಲನಾದರೂ ನಾವು ಅಂದ್ಕೊಂಡಂಗೆ ಆಗುತ್ತಾ? ನಮ್ಮ ಪ್ಲ್ಯಾನ್ ಪ್ರಕಾರನೇ ಎಲ್ಲನೂ ನಡೆಯುತ್ತೆ ತಾನೆ ಅಂತಾರೆ. ಅತ್ತೆ, ನಡೆಯುತ್ತೆ. ನಾನೀಗ ಪಾರ್ಟಿಲಿ ಇದ್ದೀನಿ. ಇವತ್ತು ಎಲ್ಲ ಡಾಕ್ಟರ್ಸ್ ಮುಂದೆ ಪ್ರೇಮನ ಮರ್ಯಾದೆನ ತೆಗಿತೀನಿ. ರಾಮ್ ವೈಫ್ ಇಂಥವಳ ಅಂತ ಅವನಿಗೆ ಅವಮಾನ ಆಗೋ ಹಾಗೆ ಮಾಡೇ ಮಾಡ್ತೀನಿ. ಇವತ್ತು ಆಗೋ ಅವಮಾನಕ್ಕೆ ರಾಮ್ ಅವಳನ್ನು ಆಚೆ ಕರ್ಕೊಂಡು ಬರೋಕ್ಕೆ 100 ಸಲ ಯೋಚನೆ ಮಾಡಬೇಕು. ಹಾಗೆ ಮಾಡೇ ಮಾಡ್ತೀನಿ ಅತ್ತೆ ಅಂತಾಳೆ ಸ್ನೇಹ. ಹಾಗೆ ಮಾಡು. ನಾನು ಬೇಡ ಅಂದರೂ ನನ್ನ ಮಗನ ಹಿಂದೆ ಕುಣ್ಕೊಂಡು ಹೋದ್ಲು. ಯಾಕಾದರೂ ಬಂದ್ಲಪ್ಪ ಅನ್ನಿಸ್ಬೇಕು. ಆಗ ಆ ಟಾರ್ಚರ್ ಕೊಡು ಅವಳಿಗೆ. ಸಾಧ್ಯ ಆದರೆ ಅವಳು ವಾಪಸ್ ನಮ್ಮ ಮನೆಗೆ ಬರಲೇಬಾರ್ದು. ಆ ಪ್ರೇಮ ನಡವಳಿಕೆಯಿಂದ ರಾಮ್ಗೆ ಅವಮಾನ ಆಗಬೇಕು. ಅವನು ತಲೆ ತಗ್ಗಿಸುವಾಗ ಆಗಬೇಕು. ಆ ರೀತಿ ಮಾಡು. ಸರಿ, ಆಗಾಗ ನನಗೆ ಫೋನ್ ಮಾಡಿ ಅಲ್ಲಿ ಏನು ನಡೀತಿದೆ ಅಂತ ತಿಳಿಸು ಅಂತಾರೆ ಮಹೇಶ್ವರಿ. ಸರಿ ಅತ್ತೆ ಅಂತ ಕಾಲ್ ಕಟ್ ಮಾಡ್ತಾಳೆ ಸ್ನೇಹ. ಈಚೆ ರಾಮ್ ಒಬ್ಬರ ಹತ್ರ, ಏನು ಸರ್ ಹೇಗಿದ್ದೀರಾ ಅಂತಾನೆ. ಹಲೋ ರಾಮ್, ಹೇಗಿದ್ದೀರಾ? ಮದುವೆ ಆಯಿತು ಅಂತ ಸುದ್ದಿ ಕೇಳಿದೆ. ಮದುವೆಗೆ ನಮ್ಮ ಮನೆ ಕರೆದಿಲ್ಲ. ನೀನು ಯಾಕೆ ಪಾರ್ಟಿಗೆ ಹೆಂಡ್ತಿನ ಕರ್ಕೊಂಡು ಬಂದಿಲ್ಲ ಅಂತಾರೆ. ಅವಳು ಸ್ವಲ್ಪ ಟಯರ್ಡ್ ಆಗಿದ್ದಾಳೆ, ಹಾಗಾಗಿ ರೂಮಲ್ಲಿದ್ದಾಳೆ ಅಂತಾನೆ ರಾಮ್. ಅಯ್ಯೋ ಸರ್, ರಾಮ್ ಅವರು ಸುಳ್ಳು ಹೇಳ್ತಿದ್ದಾರೆ. ಆ್ಯಕ್ಚುಲಿ ಅವರಿಗೆ ಅವ್ರ ವೈಫ್ನ ಕರ್ಕೊಂಡು ಬರೋಕ್ಕೆ ಇಷ್ಟ ಇಲ್ಲ ಅಲ್ವಾ ರಾಮ್? ಇನ್ಫ್ಯಾಕ್ಟ್ ಅವರು ವೈಫ್ನ ಕರ್ಕೊಂಡು ಬಂದು ನಿಮಗೆಲ್ಲ ಪರಿಚಯ ಮಾಡೋಕ್ಕೆ ಅವರಿಗೆ ನಾಚಿಕೆ ಆಗುತ್ತಂತೆ ಅಂತಾಳೆ ಸ್ನೇಹ. ಆಗ ಪ್ರೇಮ ಮಾಡರ್ನ್ ಡ್ರೆಸ್ ಹಾಕ್ಕೊಂಡು ನಡ್ಕೊಂಡು ಬರ್ತಿರ್ತಾಳೆ. ಸ್ನೇಹ, ಏನಿದು ನಿನ್ನ ಮಾತು? ಲಿಮಿಟಲ್ಲಿರಲಿ ಅಂತಾನೆ ರಾಮ್. ನೋಡಿದ್ರಾ ಎಷ್ಟು ಬೇಗ ಕೋಪ ಮಾಡ್ಕೊಂಡ್ಬಿಟ್ರು. ಆ್ಯಕ್ಚುಲಿ ರಾಮ್ ಅವ್ರ ಮದುವೆ ಆಗಿರೋ ಹುಡುಗಿಗೆ ಇಂಗ್ಲೀಷು ಬರಲ್ಲ, ಪ್ರಾಪಂಚಿಕ ಜ್ಞಾನ ಅಂತೂ ಮೊದಲೇ ಇಲ್ಲ. ಇನ್ಫ್ಯಾಕ್ಟ್ ಅವಳಿಗೆ ಪಾರ್ಟಿ ಗಂಧಗಳೇನೂ ಗೊತ್ತಿಲ್ಲ. ಹೀಗಿರುವಾಗ ರಾಮ್ ಅವ್ರ ಹೆಂಡ್ತಿನ ಇಲ್ಲಿಗೆ ಕರ್ಕೊಂಡು ಬಂದು ಅವ್ರ ಮರ್ಯಾದೆನ ಅವರೇ ತಗೋತಾರಾ ಅಲ್ವಾ ರಾಮ್ ಅಂತಾಳೆ ಸ್ನೇಹ. ರಾಮ್, ಓದದೇ ಇರೋ ಹುಡುಗಿನ ಮದುವೆ ಆಗಿದ್ದಾರಂತೆ. ಈಸ್ ಇಟ್ ಟ್ರೂ? ಇಲ್ಲ ಮೇಡಮ್, ಹಾಗೇನಿಲ್ಲ. ಅವಳು ತುಂಬ ಚೆನ್ನಾಗಿ ಓದಿದ್ದಾಳೆ ಅಂತಾನೆ ರಾಮ್. ಓದಿದ್ರೆ ಇಲ್ಲಿಗೆ ಕರ್ಕೊಂಡು ಬರ್ತಾ ಇರಲಿಲ್ವಾ? ಆ್ಯಕ್ಚುಲಿ ಅವಳು ಈ ಪಾರ್ಟಿಗೆಲ್ಲ ಸೂಟ್ ಆಗಲ್ಲ, ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದಿಲ್ಲ ಅಲ್ವಾ ರಾಮ್ ಅಂತಾಳೆ ಸ್ನೇಹ. ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಅವ್ರ ಬಗ್ಗೆ ಗೌರವ ಇರಲಿ. ಪ್ರೇಮ ಹಳ್ಳಿಯಿಂದಲೇ ಬಂದಿರಬಹುದು, ಆದರೆ ಅವಳು ಅಂತಾನೆ ರಾಮ್. ಆಗ ಪ್ರೇಮ ಬಂದು ರಾಮ್ ಅಂತಾಳೆ. ಶಾಕ್ನಿಂದ ರಾಮ್ ಮತ್ತು ಪಾರ್ಟಿಲಿರೋರೆಲ್ಲರೂ ಅವಳನ್ನೇ ನೋಡ್ತಾರೆ. ಪ್ರೇಮ ರಾಮ್ ಹತ್ರ ಬಂದು ನಿಂತ್ಕೋತಾಳೆ. ರಾಮ್ ಅವಳನ್ನು ಕೆಳಗಿಂದ ಮೇಲ್ವರೆಗೆ ಶಾಕ್ನಿಂದ ನೋಡ್ತಾನೆ. ಸ್ವಲ್ಪ ತಡ ಆಯಿತು ರಾಮ್, ಸಾರಿ ಅಂತಾಳೆ ಪ್ರೇಮ. ನೀನು ಇಲ್ಲಿ ಅಂತಾನೆ ರಾಮ್. ಆಗ ಪ್ರೇಮ ಸ್ನೇಹ ಮುಂದೆನೇ ಆಚೆ ಹೋಗಿ, ಹಾಯ್ ಸರ್, ಐ ಆಮ್ ಮಿಸೆಸ್ ರಾಮ್. ಹಾಯ್ ಮೇಡಮ್ ಅಂತ ಅಲ್ಲಿರೋರಿಗೆ ಶೇಕ್ ಹ್ಯಾಂಡ್ ಮಾಡ್ತಾಳೆ. ಆಗ ಒಬ್ಬರು, ಮೇಡಮ್, ರಾಮ್ ನಿಮ್ಮ ವೈಫ್ ತುಂಬ ಬ್ಯೂಟಿಫುಲ್ ಆಗಿದ್ದಾರೆ. ಈ ಡ್ರೆಸ್ ಇವರಿಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಅಂತಾರೆ. ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್ಸ್ ಅಂತಾಳೆ ಪ್ರೇಮ. ಆಗ ಸ್ನೇಹ ಜೋರಾಗಿ ಕೆಮ್ಮಿಸ್ತಾಳೆ. ಸ್ನೇಹ, ಕೆಮ್ಮು ಜಾಸ್ತಿ ಆಗಿದೆ ಅನಿಸುತ್ತೆ, ಕೈಯಲ್ಲಿದೆಯಲ್ಲ ಜ್ಯೂಸು, ಅದನ್ನು ಕುಡಿ ಅಂತಾನೆ ರಾಮ್. ಶೀ ಈಸ್ ಮೈ ವೈಫ್ ಪ್ರೇಮ. ಇವಳು ನಮ್ಮ ಹಾಗೆ ಡಿಗ್ರಿ ಓದದೇ ಇರ್ಬೋದು, ಆದರೆ ಪ್ರಪಂಚ ಜ್ಞಾನ ತುಂಬ ಇದೆ. ಜನಗಳನ್ನು ಹೇಗೆ ಗೌರವದಿಂದ ನೋಡ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಇದೆ. ಯಾವುದೇ ಜಾಗಕ್ಕೆ ಹೋದರೂ ಆ ಜಾಗಕ್ಕೆ ತಕ್ಕಂತೆ ಬದಲಾಗ್ತಾಳೆ ಪ್ರೇಮ. ಸ್ನೇಹ, ಇನ್ಮೇಲೆ ನನ್ನ ವೈಫ್ ಬಗ್ಗೆ ಹಗುರವಾಗಿ ಮಾತಾಡಿದರೆ ಚೆನ್ನಾಗಿರಲ್ಲ ಅಂತಾನೆ ರಾಮ್. ಸ್ನೇಹ ಅವರೇ, ಯಾಕ್ರಿ? ಪ್ರೇಮ ಅವರನ್ನು ನೋಡಿದರೆ ನಿಮಗೆ ಯಾಕೆ ಜಲಸಿನಾ? ಅದೇನೋ ಬೇರೇನೋ ಹೇಳ್ತಿದ್ರಿ ನೀವು. ರಾಮ್ನ ನೋಡಿ ಎಂಥ ಬ್ಯೂಟಿಫುಲ್ ಆಗಿರೋ ಹುಡುಗಿನ ಮದುವೆ ಆಗಿದ್ದಾರೆ ರಾಮ್. ನೀವು ಹೋಗಿ ನಿಮ್ಮ ಹೆಂಡ್ತಿನ ಎಲ್ರಿಗೂ ಪರಿಚಯ ಮಾಡಿ ಅಂತಾರೆ. ಶ್ಯೂರ್ ಸರ್. ಪ್ರೇಮ, ಬಾ, ನಿನ್ನ ಎಲ್ರಿಗೂ ಪರಿಚಯ ಮಾಡಿಸ್ತೀನಿ ಅಂತ ಪ್ರೇಮ್ ಕೈ ಹಿಡ್ಕೊಂಡು ಅಲ್ಲಿಗೆ ಎಲ್ರಿಗೂ ಅವಳನ್ನು ಪರಿಚಯ ಮಾಡಿಸ್ತಾನೆ ರಾಮ್. ಸಿಟ್ಟಿಂದ ಸ್ನೇಹ ನೋಡ್ತಾಳೆ. ಪ್ರೇಮ, ನೀನು ಈ ಡ್ರೆಸ್ಸಲ್ಲಿ ನನಗೆ ನಂಬೋದಕ್ಕೆ ಆಗ್ತಿಲ್ಲ. ನೀನು ಇಲ್ಲಿಗೆ ಬರ್ತೀಯ ಅಂತ ನಾನು ಎಕ್ಸ್ಪೆಕ್ಟ್ ಸಹ ಮಾಡಿರಲಿಲ್ಲ. ಅದು ಸರಿ, ಇಲ್ಲಿ ಪಾರ್ಟಿ ನಡೀತಿದೆ ಅಂತ ನಿನಗೆ ಗೊತ್ತಾಯಿತು ಅಂತಾನೆ ರಾಮ್. ಅದು ಯಾವ ದೊಡ್ಡ ವಿಷಯ? ನೀನು ಟೇಬಲ್ ಮೇಲೆ ಪಾರ್ಟಿ ಕಾರ್ಡ್ ಇಟ್ಟು ಹೋಗಿದ್ಯಾ, ಅದರಲ್ಲಿ ವಿಳಾಸ ಇತ್ತಾ? ಹುಡುಕದೆ ಬಂದೆ. ಹೆಂಗೆ ನಾವು ಅಂತಾಳೆ ಪ್ರೇಮ. ಸೂಪರ್ ನೀನು ಅಂತಾನೆ ರಾಮ್. ರಾಮ್, ನಿನ್ನ ಒಪ್ಪಿಗೆ ಇಲ್ಲದೆ ನಾನು ಇಲ್ಲಿಗೆ ಬಂದೆ ಅಂತ ನಿನಗೆ ನನ್ನ ಮೇಲೆ ಬೇಜಾರಿಲ್ಲ ತಾನೆ ಅಂತಾಳೆ ಪ್ರೇಮ. ಇಲ್ಲ,
ಆ್ಯಕ್ಚುಲಿ ನೀನು ಬಂದಿದ್ದು ಒಳ್ಳೇದಾಯಿತು. ಆ ಸ್ನೇಹ ಬಾಯಿಗೆ ಬಂದಾಗ ಮಾತಾಡಿ ನನಗೆ ಮುಜುಗರ ಮಾಡ್ತಿದ್ಲು. ನೀನು ಸರಿಯಾದ ಟೈಮಿಗೆ ಬಂದು ಅವಳಿಗೆ ಸರಿಯಾದ ಪಾಠ ಕಲಿಸಿದೆ ಅಂತಾನೆ ರಾಮ್. ನಿಜವಾಗ್ಲೂ ಅಂತಾಳೆ ಪ್ರೇಮ. ನಿನ್ನ ಆಣೆಗೂ ನನ್ನ ಆಣೆಗೂ ಹೌದು. ಸಾರಿ ಪ್ರೇಮ, ನಾನಿನ್ನ ಬೇಕು ಅಂತ ಬಿಟ್ಟು ಬರಲಿಲ್ಲ. ಹೋಟೆಲ್ನಲ್ಲಿ ಸಿಗರೇಟ್ ಸೇದಿದ್ದಕ್ಕೆ ದೊಡ್ಡ ಗಲಾಟೆನೇ ಮಾಡಿದೆ. ಪಾರ್ಟಿನಲ್ಲಿ ಅದೆಲ್ಲ ಕಾಮನ್. ನೀನೇನಾದರೂ ಮತ್ತೆ ಸಮಸ್ಯೆ ಮಾಡ್ತೀಯೇನೋ ಅಂತ. ಸಾರಿ ಕಣೆ ಅಂತಾನೆ ರಾಮ್. ನನಗೇನು ಬೇಜಾರಿಲ್ಲ ಅಂತಾಳೆ ಪ್ರೇಮ. ಅದು ಸರಿ, ಈ ಡ್ರೆಸ್ ಎಲ್ಲಿಂದ ಬಂತು? ನಾನಂತೂ ನಿನಗೆ ಕೊಡಿಸಿಲ್ಲ, ನೀನು ತಗೊಂಡಿಲ್ಲ. ಅದರಲ್ಲೂ ಆ ಇಂಗ್ಲೀಷ್ ಎಲ್ಲಿಂದ ಬಂತು? ಐ ಆಮ್ ಮಿಸೆಸ್ ರಾಮ್ ಅಂತ ಎಷ್ಟು ಸ್ಟೈಲಾಗಿ ಹೇಳಿದ್ದೆಲ್ಲ. ಯಾರು ನಿನಗೆ ಕಲಿಸ್ಕೊಟ್ಟಿದ್ದು ಅಂತಾನೆ ರಾಮ್. ನೀನು ಹೋದ್ಮೇಲೆ ಕೂತು ಕೂತು ಬೋರ್ ಆಯ್ತಾ? ಎಲ್ರಿಗೂ ಫೋನ್ ಮಾಡಿ ಮಾತಾಡ್ತಿದ್ದೆ, ಕಾವ್ಯಂಗೂ ಮಾಡಿದೆ. ಆಗ ಕಾವ್ಯ ಇದ್ದಾಳಲ್ಲ ಅಂತ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾಳೆ ಪ್ರೇಮ. ಕಾವ್ಯ ಫೋನಲ್ಲಿ, ಅಕ್ಕ ನಾನು ಹೇಳೋದನ್ನು ನೀನು ಸರಿಯಾಗಿ ಕೇಳಿಸ್ಕೊ. ಇವತ್ತು ಪಾರ್ಟಿಗೆ ನೀನು ಸೀರೆ ಉಟ್ಕೊಂಡು ಹೋಗಬೇಡ. ಅಲ್ಲಿ ಬಂದಿರೋರೆಲ್ಲರೂ ಮಾಡರ್ನ್ ಆಗಿರ್ತಾರೆ. ಗೌನ್ ಹಾಕ್ಕೊಂಡೇ ಹೋಗಬೇಕು. ಆಗ ಮಾತ್ರ ನಿನಗೆ ಗೌರವ, ಸರಿನಾ ಅಂತಾಳೆ ಕಾವ್ಯ. ನಾನು ಯಾವತ್ತೂ ಆ ಥರ ಬಟ್ಟೆ ಹಾಕಿಲ್ಲ ಗೊತ್ತಾ? ಅದನ್ನೆಲ್ಲ ಇವತ್ತು ಎಲ್ಲಿ ಹುಡ್ಕೊಂಡು ಹೋಗಲಿ ಕಾವ್ಯ? ನಾನು ಬೆಳಿಗ್ಗೆ ಹೋಟೆಲ್ಗೆ ಬರುವಾಗ ಅಲ್ಲೊಂದು ಗೊಂಬೆಗೆ ಒಂದು ಬಟ್ಟೆ ಹಾಕಿದ್ರು, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಅದನ್ನೇ ಹಾಕ್ಕೊಂಡು ಹೋಗ್ಲಾ ಅಂತಾಳೆ ಪ್ರೇಮ. ಅದನ್ನು ನಾನು ಗೌನ್ ಅಂತ ಹೇಳಿದ್ದು. ನೀನು ಅದನ್ನೇ ಹಾಕ್ಕೊಂಡು ಹೋಗಬೇಕು. ಅಲ್ಲಿ ದೊಡ್ಡ ದೊಡ್ಡ ಡಾಕ್ಟರ್ಸ್ ಎಲ್ಲ ಇರ್ತಾರೆ. ಅವ್ರೇನಾದರೂ ಕೇಳಿದರೆ ನಗ್ನಗ್ತಾ ಉತ್ತರ ಕೊಡು. ನಿನಗೆ ಎಲ್ಲರೂ ಮೊದಲು ಕೇಳೋ ಪ್ರಶ್ನೆ, ನೀನು ಉತ್ತರ ಕೊಡು. ಮೊದಲನೇ ಉತ್ತರ ನೀನು ರಾಮ್ ಹೆಂಡ್ತಿ ಅನ್ನೋದು. ಅದನ್ನು ಇಂಗ್ಲೀಷ್ನಲ್ಲಿ ಹೇಳು. ನಿನಗೆ ಯಾರಾದರೂ ಮಿಸ್ ಅಂತ ಕೇಳಿದರೆ ಐ ಆಮ್ ಮಿಸ್ಸೆಸ್ ರಾಮ್ ಅಂತ ಹೇಳಬೇಕು ಅಂತ ಕಾವ್ಯ ಹೇಳ್ಕೊಡ್ತಾಳೆ. ನಂತರ ನಿನ್ನ ನೋಡಿದವರು ತುಂಬ ಚೆನ್ನಾಗಿದೆಯಾ ಅಂತ ಹೇಳ್ತಾರೆ. ಆಗ ನೀನು ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್ಸ್ ಅಂತ ಹೇಳಬೇಕು ಅಂತ ಕಾವ್ಯ ಹೇಳ್ಕೊಡ್ತಾಳೆ. ಆಗ ಪ್ರೇಮ ಅದನ್ನು ಕಲ್ತ್ಕೊತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.